ಅಯ್ಯೋ ಅದೇಪ್ಪ, ನಾ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಕನ್ನಡಕನ ತೆಗ್ದಿಲ್ಲ ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ನನ್ನ ಹೆಸರು ಶ್ರವಂತಿ. ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣ. ಎಲ್ಲರಿಗೂ ಯುಗಾದಿ ಉತ್ಸವ ಹಾಡು ಹರಟೆ ಹಾಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಜೋರಾದ ಚಪ್ಪಾಳೆ ಬರಲಿ. ಸಿಹಿ ಕಹಿಗಳ ಸವಿ ಹೂರಣಕ್ಕೆ, ಮಾವು ಬೇವುಗಳ ತಳಿರು ತೋರಣಕ್ಕೆ, ನಮ್ಮೆಲ್ಲರ ಹಳೆಯ ಕಷ್ಟ ನಿರಾಸೆ ನೋವು ಮರೆಯಾಗಿ ಹೊಸ ಶುಭವು ಎಲ್ಲರ ಹರಗಳಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಕ್ರೋಧಿ ನಾಮ ಸಂವತ್ಸರದ ಶುಭಾಶಯಗಳು. ಚೈತ್ರ ಶುದ್ಧ ಪಾಡ್ಯದ ದಿನವನ್ನು ನಾವು ಯುಗಾದಿ ಎಂದರೆ ಯುಗದ ಆದಿ ಎಂದು ಆಚರಿಸುತ್ತೇವೆ. ಯುಗಾದಿ ಆಚರಣೆಗೆ ಪೌರಾಣಿಕ, ಐತಿಹಾಸಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ. ಭಾರತದ ಪುರಾತನ ಆಚರಣೆಗಳು ಪ್ರಕೃತಿಯ ಜೊತೆ ಬೆಸೆದುಕೊಂಡಿವೆ. ವಸಂತದ ಹೊಸ ಚಿಗುರು, ಕೋಗಿಲೆಯ ಸಂತೋಷದ ಗಾನ, ಬದಲಾಗುವ ಪ್ರಕೃತಿ ಇದೆಲ್ಲ ನಮಗೆ ಹೊಸ ಬದುಕನ್ನು ನೀಡುತ್ತದೆ ಮತ್ತು ಪ್ರಕೃತಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಯುಗಾದಿಯ ಆಚರಣೆಯನ್ನು ಮಾಡುತ್ತೇವೆ. ಕಾರ್ಯಕ್ರಮವನ್ನು ದೇವರ ನಾಮಸ್ಮರಣೆಯಿಂದ ಪ್ರಾರಂಭಿಸೋಣ. ನಮ್ಮೆಲ್ಲರ ನೆಚ್ಚಿನ ಬಾಲ ನಾಗರಾಜರವರನ್ನು ವೇದಿಕೆ ಮೇಲೆ ಸ್ವಾಗತಿಸಿ. महाकाव्य नाटकाधिप्रियं मूषकवाहन मोदक प्रियं महाकाव्य नाटकाधिप्रियं मूषकवाहन मोदक प्रियं महागणपतिं मनसा स्मरामि वसिष्ठवामदेवादिवन्दित महागणपतिं. ಮಾಲಾ ಅವರಿಗೆ ಆರ್ಎಂಕೆಸ್ ವತಿಯಿಂದ ಧನ್ಯವಾದಗಳು. ಪ್ರದೀಪ್ ಅವರು ಆರ್ಎಂಕೆಸ್ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಬಾಲಾ ಅವರಿಗೆ ನೀಡಬೇಕಾಗಿ ವಿನಂತಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಭವ್ಯವಾದ ಚಾಲನೆಯನ್ನು ನೀಡೋಣ. ಇವಾಗ ಆರ್ಎಂಕೆಸ್ನ ಶ್ರಮ ಜೀವಿಗಳಾದಂತಹ ಕೋರ್ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುವ ಸಮಯ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ವೇದ ಕುಮಾರಸ್ವಾಮಿ, ರಿಯಾ ಶಿವಸಂಗಿ, ಅಪೂರ್ವ ಬೆಳೆಯೂರು, ಅಕ್ಷಯ್ ಕಪಾಡಿ, ಪ್ರದೀಪ್ ಶೆಟ್ಟಿ ಮತ್ತು ವಿಶ್ವನಾಥ್ ಬಾಳೆಕಣೆ. ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬೃಂದಾ ಹರ್ಷ, ಸರಿತಾ ಪಿಟ್ಟ, ಸಿತಾರಾವ್ ಮಾಕಂ, ಜಯಂತ್ ಬದ್ರಿ, ಪೂಜಾ ಚಿರಂತ್ ಹುಲ್ಗೂರು, ನಾನು ಶ್ರವಂತಿ ಜಯಚಂದ್ರನ್. ಮೊದಲಿಗೆ ಉಗಾದಿ ಹಬ್ಬದ ಎಲ್ಲ ಶುಭಾಶಯಗಳು. RMKS ನಿಮ್ಮ RMKS ಇಂದ ನಿಮ್ಮೆಲ್ಲರಿಗೋಸ್ಕರ ಹಾಸ್ಯ ಹರಟೆ ಮತ್ತು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಇವೆಂಟ್ ಒಂದು ಸ್ವಲ್ಪ ಸ್ಪೆಷಲ್. ಯಾಕಂತ ಹೇಳಿದ್ರೆ ನಾವು ಯೂಶ್ವಲಿ ಹಬ್ಬ ಅಂತೆಲ್ಲ ಮಾಡಿದ್ರೆ ಊಟ ಮಾಡಿ ಹಾಗೆ ಕಾರ್ಯಕ್ರಮಗಳಿರ್ತದೆ. ಆದರೆ ಈ ಸಲ ನಮ್ಮ ಕಮಿಟಿಯಿಂದ ನಮಗೆ ಆರ್ಟಿಸ್ಟ್ ಇಂಡಿಯಾದಿಂದ ಬರ್ತಾರೆ ಅಂತ ಗೊತ್ತಾಗಿದ ತಕ್ಷಣ ನಾವು ಈಗ ಯಾಕೆ ಈ ಥರ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡುವಾಗ ನಮಗೆ ಡೌಟ್ ಇತ್ತು, ಜನಗಳು ಇದನ್ನು ಒಪ್ಕೋತಾರ ಇಲ್ವೋ ಅಂತ. ಬಟ್ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ನಮಗೆ ತುಂಬ ಸಂತೋಷವಾಗಿದೆ. ಯಾವುದೇ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕು ಅಂದರೆ ಆರ್ಗನೈಸರ್ಸ್, ವಾಲಂಟಿಯರ್ಸ್ ಮತ್ತು ಆರ್ಟಿಸ್ಟ್ಗಳು ಇನ್ವಾಲ್ವ್ ಆಗೇ ಆಗ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಸಕ್ಸಸ್ ಅವರೇ ತಗೊಳ್ತಾರೆ. ಆದರೆ ನನ್ನ ಪ್ರಕಾರ ನೀವು ಬಂದಿರೋದ್ರಿಂದ
ಯಾರು ಈ ಇವೆಂಟ್ನ ಬಂದು ಅಟೆಂಡ್ ಮಾಡಿ ನೀವು ಸಂತೋಷದಿಂದ ವಾಪಸ್ ಹೋಗ್ತಿರಲ್ಲ, ಅದರಿಂದಲೇ ಈ ಒಂದು ಇವೆಂಟ್ ಸಕ್ಸಸ್ಫುಲ್ ಆಗಿದೆ. ಧನ್ಯವಾದ. ವಿನಯ್ ಜೋಶಿ ಅವರು ಹಾಗೂ ನಮ್ಮ ಕೋರ್ ಅವರ ಸದಸ್ಯರು ದೀಪ ಬೆಳಗಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಈ ವೇದಿಕೆ ಹುಟ್ಟಿದ್ದಕ್ಕೆ. ನಾನು ಮತ್ತು ಅರುಣ್ ಹಿರೇಮಠ್, ನನ್ನ ಐ ಆಮ್ ಕೋ ಫೌಂಡರ್. ಮತ್ತು ನನ್ನ ಜೊತೆ ಇನ್ನೊಬ್ಬರು ಸೈಯದ್ ಮತ್ತು ಸನ್ನಿ ಅಂತ ಇನ್ನೊಬ್ಬರು ಇದ್ದಾರೆ. ಸೊ ಹೀಸ್ ಫೌಂಡರ್ ಸೈಯದ್ ಅವರು ಮತ್ತು ಅವರು ಕೋ ಫೌಂಡರ್. ಸೊ ರೀಸೆಂಟ್ಲಿ ನಾವು ಒಂದು ಆ್ಯಪನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇಟ್ ಈಸ್ ಒಂದು ರೈಡ್ ಶೇರಿಂಗ್ ಆ್ಯಪ್ ಥರ. ವಿನಾಯಕ ಜೋಶಿ ಇವರು ಭಾರತದ ನಂಬರ್ 1 ರೇಡಿಯೋ ಜಾಕಿ ಅಂತ ಹೇಳಬಹುದು. 85ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ. 1200ಕ್ಕೂ ಹೆಚ್ಚು ಶೋಗಳನ್ನು ದೇಶ ವಿದೇಶಗಳಲ್ಲಿ ನಿರೂಪಣೆ ಮಾಡಿರುತ್ತಾರೆ. ಹಾಡು ಹರಟೆ ಹಾಸ್ಯ ಎಂಬುವ ಒಂದು ವಿನೂತನವಾದ ಪರಿಕಲ್ಪನೆಯೊಂದಿಗೆ ದೇಶ ವಿದೇಶಗಳನ್ನು ತಮ್ಮ ತಂಡದೊಂದಿಗೆ ಪರ್ಯಟನೆ ಮಾಡುತ್ತಿದ್ದಾರೆ. ಪ್ರಸ್ತುತ ಇವರು ನಾಯಕ ವಿತ್ ವಿನಾಯಕ ಎನ್ನುವ ಯೂಟ್ಯೂಬ್ ಶೋ ಮುಖಾಂತರ ನಮ್ಮೆಲ್ಲರಿಗೂ ಮತ್ತೊಮ್ಮೆ ವಿನೂತನವಾಗಿ ಪರಿಚಯವಾಗುತ್ತಾರೆ. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ ಎನ್ನುವ ನುಡಿಗೆ ತಕ್ಕಂತೆ ನಡೆದುಕೊಳ್ಳುತ್ತಿರುವ ಪ್ರಮೋದ್ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ. ಇವರು 2 ವರ್ಷಗಳಿಂದ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ನಮ್ಮೆಲ್ಲರನ್ನು ರಂಜಿಸುತ್ತಿದ್ದಾರೆ. ಪುರಂದರದಾಸರು, ಬಸವಣ್ಣ ಮತ್ತು ಕಬೀರರ ವಚನಗಳು ಮತ್ತು ದಾಸಪದಗಳನ್ನು ಈಗಿನ ಪೀಳಿಗೆಗೆ ತಮ್ಮ ಗಾಯನದಿಂದ ಪರಿಚಯಿಸುತ್ತಿರುವ ವಾಸು ದೀಕ್ಷಿತ್ ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ವಾಸು ಅವರು ಸ್ವರಾತ್ಮನ ಮುಖ್ಯ ಗಾಯಕರು ಹೌದು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಹಾಡು ಹರಟೆ ಹಾಸ್ಯ ತಂಡವನ್ನು. ಓಕೆ, ಹರಟೆ ಅನ್ನೋದು ನಾವು ನೀವು ಇಬ್ರು ಸೇರ್ ಮಾತಾಡಿದಾಗ ಮಾತ್ರ ಆಗೋದು. ಸೊ ಹರಟೆ ಹೊಡೆಯ ರೆಡಿನಾ? ಸೊ ನಾನಲ್ಲಿ ಬರ್ತೀನಿ. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗೂ ಆಕ್ಚುಲಿ ಎಷ್ಟೊಂದು ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಾ, ಎಷ್ಟು ಜನ ಸ್ಟುಡ್ಗಾರ್ಟ್ ಬಂದಿದ್ದೀರಾ ಇಲ್ಲಿ? ಆಹಾ, ಥ್ಯಾಂಕ್ ಯು ಸೋ ಮಚ್. ಎಸ್, ಕೊಲ್ಲೂರಿಂದ ಎಷ್ಟು ಜನ ಬಂದಿದ್ದೀರಾ? ಕೊಲ್ಲೂರಿಂದ, ವಾವ್, ಥ್ಯಾಂಕ್ ಯು ಸೋ ಮಚ್. ಮ್ಯೂನಿಕ್ ಇಂದ ಯಾರಾದ್ರೂ ಬಂದಿದ್ದೀರಾ? ಇಲ್ಲ. ಓಕೆ, ಬೇರೆ ಎಲ್ಲ ಓ ಅಷ್ಟೇನಾ ಸದ್ದು ಎಲ್ಲ 5 ಜನ ಕನ್ನಡ ಬಂದಿದ್ದಾರೆ. ವೆರಿ ನೈಸ್. ಹೆಸರಿಂದ ಎಷ್ಟು ಜನ ಬಂದಿದ್ದೀರಾ? ವಾವ್. ಸೊ ಫೈನಲ್ ಹೋಗಿ ಬಂದಿದ್ದಾರೆ ಮೇಡಮ್. ವಾವ್. ಮನುಷ್ಯ ಹೇಳಿ ಹೇಳಿ ಹೇಳಿ. ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ. ನಿಮ್ಮ ಹೆಸರೇನಂడి? ನಿಮ್ಮ ಹೆಸರು? ನೀವು ಮಾತು ಹೀಗೆ ರಾಗವಾಗಿ ಹಾಡ್ತಾರೆ. ಸೊ ಇದೇ ಹಾಡು ಹೇಳೋದು ಕನ್ನಡ ಮಕ್ಕಳು ಹಾಡು ಚೆನ್ನಾಗಿದೆ ಆಯ್ತು ನಿಮ್ದು ಕಥೆ. ಗಜವದನ ಬೇಡುವೆ
ವೆರಿ ನೈಸ್, ಜೋರ ಚಪ್ಪಳ ಬಂದ್ರೆ ಮನಸ್ಸಿಗೆ. ವಾವ್, ವೆರಿ ಗುಡ್. ವಾಟ್ಸ್ ಯುವರ್ ನೇಮ್? Tidvika. Nice. So, which song are you? A I I U U E E I O O Au Am Aha. A I I U U E E I O O Au Am Aha. Ka Ka Ga Ga Nya Cha Cha Ja Ja Nya Ta Ta. Okay. ನಾವೆಲ್ಲರೂ ಏನು ಮಾಡೋಣ? ಲೆಟ್ಸ್ ಡೂ ದಿಸ್ ಟುಗೆದರ್. ರೆಡಿ? ಒನ್ ಸೆಕೆಂಡ್. ಫ್ರಾಂಕ್ಫರ್ಟ್ನಲ್ಲಿ ಎಷ್ಟು ಜನ ಕನ್ನಡ ಮಾತಾಡ್ತಾರೆ ಅಂತ ನಾನು ಎಲ್ಲರಿಗೂ ತೋರಿಸ್ಬೇಕು. ಸೊ ಹಿಯರ್ ವಿ ಗೋ. ರೆಡಿ? 1 2 3 ಗೋ. ಅ ಆ ಇ ಈ ಉ ಊ ಋ ಋ ಎ ಎ ಐ ಓ ಓ ಔ ಅಂ ಆಹಾ. ಜೋರ ಚಪ್ಪಾಳೆ. Fantastic. So who is the winner here? Wait, ಎರಡು ಮಕ್ಕಳು ತಂದೆ ಕೈಗಿದ್ರೆ ಬಿನ್ನ ನಾವು ಪಾಪ ಮಕ್ಕಳು ಬಿಡ್ರಿ ಹಚ್ಚೋದು. ಬರೀ ಮಕ್ಕಳು ಮಾಡೋದಲ್ಲ, ಮಕ್ಕಳು ಬಿಡಬೇಕು. ಓಕೆ, ಸೊ ಹೂ ಇಸ್ ದ ವಿನ್ನರ್ ಹಿಯರ್? Snigdha is the winner. There you go, Snigdha. This is on behalf of Cab Ride and wow, so happy she looks. There you go. Congratulations and all the very best. So thank you both. Thank you so much. You did really well, but she's the one. ಹಾಡು ಹೇಳಿ ಮೇಡಮ್ ನೀವು. ಹಾಡು ಹೇಳಿ ನೀವು. I love you, ಕರುನಾಡು ಮೇಲಾಡಿ. I love you, ಮೋಡದ ಮೇಲಾಡಿ. ಅವ್ರ ಕರಿಯ ಎಲ್ಲಿದ್ದಾರೆ? ಅವ್ರ ಕರಿಯ ಇವರೇ. ನಿಮ್ಮ husband ಯಾರು? ಅದೇ ಕನ್ನಡ ಬಿಳಿಯಪ್ಪ. ಸರಿ ಮೇಡಮ್ ಸ್ವಲ್ಪ ಮಧುರವಾಗಿ, ಶಶಿ ಸರ್ ಸ್ವಲ್ಪ ಮಧುರವಾಗಿ ಇದನ್ನ ಹೇಳೋಣ ಎಲ್ಲರೂ ಸೇರಿ. ರೆಡಿ? 1 2 3 ಗೋ. ಕರಿಯ ಐ ಲವ್ ಯು ಕರುನಾಡ ಮೇಲಾಣಿ, ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಆನೆ, ಪ್ರೇಮದ ಅವ್ರು ಸಣ್ಣವರಿದ್ದಂಗೆ ಹೇಳ್ತಿದ್ದಾರೆ, ನೀನು ನನಗಾಗ್ತಿರಿ ಒಂದಿನ ನೀನು ಅದೇ ಕೆಲಸ ಮಾಡ್ಲಾಕಂತೀವಿ. ಇವಾಗ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಎಲ್ಲ ಸ್ಟಾರ್ಟ್ ಆಗಿಲ್ಲ. ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಸ್ಟಾರ್ಟ್ ಆಗ ಇವಾಗ ಬೆಂಗಳೂರು ಶಿಫ್ಟ್ ಆಗಿದೆ. ಬೆಂಗಳೂರಲ್ಲಿ ಇವಾಗ ಜಯನಗರ ನಾವು 2 BHK ಮನೆಗೆ ಶಿಫ್ಟ್ ಆಗಿದ್ವಿ. ಅದರಿಂದ ಮೊದಲು ನಾವು ಬೆಂಗಳೂರು ಟ್ರಾಫಿಕ್ ನಿಂತಿದ್ದೆ. ಎಷ್ಟು ಟ್ರಾಫಿಕ್ ಅದ ಬೆಂಗಳೂರಿನ. ನಾ ಇಲ್ಲಿ ಬೆಂಗಳೂರಿಗೆ ಬಂದೇ ಟ್ರಾಫಿಕ್ ನೋಡಿದ್ರು. ನಮ್ಮ ಊರಲ್ಲಿ ನೋಡ್ರೆ ಟ್ರಾಫಿಕ್ ಹೆಸರು ಮೇಲೆ ಒಬ್ಬ ಗೋಡ ಅವನ ಬಳಿ ಸಿರಾನೆ. ನಾವು ಗೂಗಲ್ ಮ್ಯಾಪ್ ಓಪನ್ ಮಾಡಿ ನೋಡ್ತೀವಿ, ಇಲ್ಲೇ ರೆಡ್ ಗೋಡ ಅಷ್ಟೇ ರೀ ಟ್ರಾಫಿಕ್. ಯಾಕಂದ್ರೆ ಗಾಡಿ ಇದ್ದವರೆಲ್ಲ ಮನೆ ಹೋಗಿರ್ತಾರೆ, ಅವನ ಬಳಿ ಗಾಡಿ ಹೋಗಿರ್ತಾರೆ. ಸೊ ಇಷ್ಟೇ ರೀ ಟ್ರಾಫಿಕ್. ಸೊ ನಮ್ಮೂರ ಫಸ್ಟ್ ಸಿಗ್ನಲ್ ಹೋಗ್ತಾರೆ. ಸಿಗ್ನಲ್ ಬಂದಾಗ ನಾನು ಪರೇಶಾನ್ ಆಗುತ್ತೆ. ಇದು ಮಾತ್ರ ಖರೆ ನಮ್ಮ ಅಜ್ಜಿ ಹೇಳ. ನಮ್ಮ ಅಜ್ಜಿ ಡ್ರ್ಯಾಗನ್ ನೋಡಿದ್ರೆ ಚೆನ್ನಾಗಿ ಇದು ಹೋಗ್ತಾರೆ ನೋಡಿರಲ್ರಿ ಫೋಟೋದಾಗ. ನಾವು ಇವಾಗ ಅವು ಚೈನಾಗ ಹೋಗಿ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ವು. ಅಂದ್ರೆ ನೀರು ಕುಡ್ದು ಹೋಗೋಣ ಅನ್ಕೊಂಡು ಪಿಟ್ ಸ್ಟಾಪ್ ತೊಗೊಂಡಾಗ 2 ಪ್ಲೇಟ್ ಬಜ್ಜಿ ತಿಂತಾವ್ರಿ ಅವ್ರು. ಮಿರ್ಚಿ ಬಜ್ಜಿ ತಿಂದ ಮೇಲೆ ಬೆಂಕಿ ಬಿಡ್ಲಾಕ್ ಸ್ಟಾರ್ಟ್ ಮಾಡ್ಯಾವಂತಾರೆ ಅವ್ರು. ಅದಕ್ಕೆ ನಮ್ಮಲ್ಲಿ ಬೆಂಕಿ ಬರ್ತಿದ್ದಿಲ್ಲ ಅಂತ. That's been my time, guys. We've been a great audience. Let me call our host back. Vinayak Joshi. Thank you, Pramod. ಜೋರ ಚಪ್ಪಾಳೆ ಕೊಡಿ ಪ್ರಮೋದ್ಗೆ. ಪ್ರಮೋದ್ ಗುಂಡೂರಾವ್ ಏನಿದೆ? ಬನ್ನಿ ಜೋಕ್ ಹೇಳಿದ್ರೆ ಬಂದ್ರಿ ಪ್ಲೀಸ್ ಕಳ್ಸಿ ಬಂದ್ರಿ ಪರವಾಗಿಲ್ಲ. ಇಲ್ಲ ಬಂದ್ರಿ, ನೀವು ಏನಾದ್ರು ನೀರಾದ್ರೆ ಗ್ಯಾರಂಟಿ ನಿಮ್ಮನ್ನು ಅಳಿಸ್ಬಿಟ್ಟೆ ಕಳ್ಸೋದು. ಇಲ್ಲ ಬನ್ನಿ ನೀವು ನಿಮಿಷ. ಇಲ್ಲ ಬನ್ನಿ, ಗುಂಡೂರಾವ್ ಬರ್ಬೇಕು ಇವಾಗ ಸ್ಟೇಜ್ ಮೇಲೆ. ಬನ್ನಿ ಸರ್, ನೀವು ಜೋರ ಚಪ್ಪಾಳೆ ಬನ್ನಿ ಗುಂಡೂರಾವ್.
ಇವರು ಗುಂಡು ಹಾಕೋರು ಗುಂಡೂರಾವ್ ಅವರೇ, ಈಗ ನಮ್ಮ ಮುಂದೆ ಹಾಸ್ಯ ಮಾಡಲಿಕ್ಕೆ ಜರ್ಮನಿಯ ಸ್ವಂತ ಪ್ರತಿಭೆ ಬರ್ತಾ ಇದ್ದಾರೆ. ಏನಿವೆ, ಆರ್ ಯು RCB ಫ್ಯಾನ್? ಸರ್ ನಾನು ಮುಂಚೆ RCB ಫ್ಯಾನು, ಬಟ್ ನನ್ನ ಮಕ್ಕಳು ಯಾವತ್ತೂ ಗೆಲ್ಲಲ್ಲ ಅಂತ ಬಿಟ್ಟೇ ಬಿಟ್ಟೆ, ನಾನು ಕ್ರಿಕೆಟೇ ಬಿಟ್ಬಿಟ್ಟೆ. ಇವರೇ ನಿಜವಾದ RCB ಪ್ರೇಮಿ. ಯಾಕಂದ್ರೆ ನೋವಾಗಿದ್ರೆ ಅವ್ರಿಗೆ RCB ಮೇಲೆ ಅಷ್ಟು ಅಭಿಮಾನ ಇದೆ ಅಂತ ಅರ್ಥ. ನಮ್ಮ ಕಣದಲ್ಲಿ ಇದೆ ಸರ್, ಏನ್ ಮಾಡೋದು, ನನ್ನ ಮಕ್ಕಳು ಉಳಿಸ್ಕೊಂಡಿಲ್ಲ. ಮೈಗಿದೆ ಅಂತ ನನ್ನ ಮಕ್ಕಳು ಅಂದ್ರೆ ಬೆಲ್ಲ ಬೇರೆ ಏನೇನು ಹೇಳಿದ್ರು. ಇವತ್ತು ಗೆದ್ರು ಅಲ್ಲೋಡಿ, ಇವತ್ತು ಗೆದ್ರು ಅಲ್ಲೇ ವಿಲ್ ಜಾಕ್ಸ್ 41 ಬಾಲ್ ಸೆಂಚುರಿ ಹೊಡೆದ್ರು. ಇವಾಗ ಹೇಳಿ ನಿಮ್ಮ ಮಕ್ಕಳು ಬಗ್ಗೆ. ಆದ್ರೂ ಕಪ್ಪಲ್ಲ ಸರ್, ಕಪ್ ಇಸ್ ಲೇಟ್. ನನ್ನ ಪ್ರಕಾರ ಇವರಿಂದಾನೇ RCB ಗೆಲ್ತಾರೆ. ಬಾಯಿ ಹಾಕಿ 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 ಶಾಪ ಹಾಕಿ 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 ಇವರಿಂದಾನೇ RCB ಗೆಲ್ತಾರೆ ಅಲ್ವಾ? ಕರೆಕ್ಟ್ ತಾನೆ? ಇವರೊಂಥರ ಅದೇನೋ ಹೇಳ್ತಾರೆ, ಶತ್ರುಕ್ಕಿದ್ದಾರೆ ಅಂತ ಬಗಲ್ ಮೇಲೆ ಅಂತಾರಲ್ಲ, ಹಂಗೆ ಇವರು. ಎನಿವೆ ಪ್ರಮೋದ್, ಇವರಲ್ಲಿ ಇಷ್ಟೊಂದು ಜನ RCB ಫ್ಯಾನ್ಸ್ ಇದ್ದಾರೆ, ಅವರೆಲ್ಲರಿಗೂ ಒಂದು ಒಳ್ಳೆ ಅವ್ರ ಹತ್ರ ಜೋರಾಗಿ ಚೀರ್ಲ್ರಿ RCB ಫ್ಯಾನ್. Okay, let's do this. My God, ಎಷ್ಟು ಜನ RCB ಫ್ಯಾನ್ಸ್ ಇದ್ದಾರೆ. ಒಂದೇ ಒಂದು RCB ಬಗ್ಗೆ ಜೋಕ್ ಹೇಳ್ಬೇಕು ಪ್ಲೀಸ್. ಓಕೆ, ಅವ್ರು ಹೇಳಕ್ ಬಿಡ್ರಿ, ಅದು ಅವಾಗಿಂದ ಬಿಡಿಲ್ಲ, ಇವಾಗ ನೋಡಿ. ಗುಂಡೂರಾವ್ ಅಂತೆಲ್ಲ ಜೋರ ಚಪ್ಪಾಳೆ ಹೊಡೀರಿ. ನಾನು ಹಾರ್ಡ್ಕೋರ್ ಫ್ಯಾನ್ ಇದ್ದೀನಿ ರೀ RCBಗೆ. ನಾನು ಹೇಳ್ತೀನಿ ನಿಮ್ದೇ ಕಪ್ಪು, RCB ಬೇಡ, ನಿಮ್ಗೆ ಒಂದು ಕಪ್ ಕೊಡ್ತೀನಿ ರೀ ಅದಾದ್ಮೇಲೆ ಗ್ಯಾರಂಟಿ. ಸೊ ನಾನು ಹಾರ್ಡ್ಕೋರ್ ಫ್ಯಾನ್ ಇದೀನಲ್ರಿ. ನಾ ಇವಾಗ ಎಷ್ಟು ಹಾರ್ಡ್ಕೋರ್ ಇದೆ ಅಂದ್ರೆ, ಇವಾಗ ನಮ್ಮ ವೈಫ್ ಫೇಸ್ನಾಗ IPL ಟ್ರೋಫಿ ಕಾಣಕತ್ತೆ, ಬಿಕಾಸ್ ಐ ಕ್ಯಾನಾಟ್ ವಿನ್ ಹರ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಪ್ರಮೋದ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಅದು ಹಾಸ್ಯ ಆಯ್ತು. ಈಗ ಹಾಡು ಬರಬೇಕು. ಹಾಡಿಗಿಂತ ಮುಂಚೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ಅನ್ನಿಸ್ಲಿಕ್ಕತ್ತದ ಯಾಕೆ ನೀನಾನ ನನ್ನವನೆಂದು ಮಾಯದಂಥ ಲೋಕದಿಂದ ನನಗಾಗಿ ಬಂದಿಯಂದು. ಆಹಾ ಎಂಥ ಮಧುರ ಯಾತನಾ, ಕೊಲ್ಲು ಹುಡುಗ ಒಮ್ಮೆ ನನ್ನ ಹಾಗೆ ಸುಮ್ಮನ. ಇನ್ಯಾವುದು one more try? Anybody? Once again. ಮಾಯದ ಲೋಕದಿಂದ ನನಗಾಗಿ ಬಂದಕಿಯಂತ, ಆಹಾ ಎಂತ ಛಲೋ ತ್ರಾಸೈತಿ, ಕೊಲ್ಲೆಯವ್ವ ಒಮ್ಮೆ ನನ್ನ ಹಾಂಗ ಸುಮ್ಮನಿ ಅನ್ಸ್ಲಿಕ್ಕತ್ತೈತಿ ಯಾಕೋ ಹಿಂಗ. ಓಕೆ, ಒಂದು ಲಾಸ್ಟ್ ಟ್ರೈ ಮಾಡ್ಬಿಡೋಣ. ಇದು ಸಖತ್ ಸಿಂಪಲ್. ಇಲ್ಲಿ ಚೆನ್ನಾಗಿ ಜರ್ಮನಿಲಿ ಇದೀವಲ್ಲ, ಚೆನ್ನಾಗಿ ಬಿಯರ್ ಕುಡಿಯೋರು ಯಾರಿದ್ದಾರೆ? ಬಿಯರ್ ಕಂಟ್ರಿ ಯಾರಿದ್ದಾರೆ ಇಲ್ಲಿ? ಸ್ವಲ್ಪ ಫೀಲಿಂಗ್ ಇದಿದ್ರೆ ಇನ್ನೇ ಚೆನ್ನಾಗಿದೆ. ಬರಲ್ಲ, ವಯಸ್ಸಾಗ ಮದುವೆ ಆಗೋಯ್ತು ಸರ್. ಓಕೆ ಸರ್, ನೀವು
ಕುಡಿದ್ರ ಮೇಲೂ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ತೀರಂತ ಸತ್ಯನ? ಓಕೆ, ಸೊ ಮೇಡಮ್ ಏನ್ ಖುಷಿ ಮೇಡಮ್ ನೀವು. ನಿಮ್ಮ ಹಸ್ಬೆಂಡ್ ಅಲ್ಲ, ಎಲ್ಲಿದೆ ನಿಮ್ಮ ವೈಫ್? ಅವರು ಚೆನ್ನಾಗಿ ಬೀರ್ ಕುಡಿತಾರ. ಎನಿವೆ ಸರ್, ಇಲ್ಲೇ ಸಿಂಪಲ್ ಇಷ್ಟೇ. 5 ಸಲ ಒಂದೇ ಉಸಿರಲ್ಲಿ ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ 5 ಸಲ ಹೇಳ್ಬೇಕಷ್ಟೇ ಸರ್. ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ. ಅದೇ ಒಂದು ಸೈಕಲ್ ಗಾಡಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ. ಇವತ್ತು ರಾತ್ರಿ the drink is on us, sir. There you go. Okay, ಇಷ್ಟೇ ರೀ, ಸಿಂಪಲ್. ಕರ್ನಾಟಕದ 8 ಜ್ಞಾನಪೀಠ ಪುರಸ್ಕೃತರಲ್ಲಿ ಎಷ್ಟು ಜನರ ಮಾತೃಭಾಷೆ ಕನ್ನಡ ಅಲ್ಲ? ಸರ್ 4 ಆಪ್ಷನ್ ಕೊಡಿ. ಇದೇನು ನೋಡ್ ಬನಿಗೆ ಕರೋಡ್ಪತಿ? Come on, there you go. This is a serious question. Okay, option 1 6, option 2 2, option 3 3, option 4 4. ಗೆಸ್ ಮಾಡ್ರಿ. ಅವರಲ್ಲ, ನೀವು ಹೇಳ್ರಿ. ಅಡೆಕ್ಸ್ಪೋಸ್ ಸರ್. ಇಲ್ಲ, come on, there you go. ಸರ್ ಐ ವಿಲ್ ಗೋ ವಿತ್ 3. ಓಕೆ, ನೀವೇನು ಹೇಳ್ತೀರಾ? 6 3 2. ಓಕೆ, ಎಷ್ಟು ಜನ ನಾನ್ ಕನ್ನಡಿಗಾಸ್ ಇದ್ದೀರಾ ಇಲ್ಲಿ? ಮಾತೃಭಾಷೆ ಕನ್ನಡ ಅಲ್ಲ, ಆದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ದೀವಿ ಅಂತ ಕನ್ನಡಿಗರು ಅನ್ಸ್ಕೊಳ್ಳೋದು. ಜೋರ ಚಪ್ಪಳೆ ಬರಲಿ ಅವರೆಲ್ಲರಿಗೂ. ಒಟ್ಟು ಜ್ಞಾನಪೀಠ ಪುರಸ್ಕೃತಿ ಬಂದಂತಹವರ 8 ಜನರಲ್ಲಿ 4 ಜನರ ಮಾತೃಭಾಷೆ ಕನ್ನಡ ಅಲ್ಲ. ಒಬ್ಬರದು ಮರಾಠಿ, ಇನ್ನೊಬ್ಬರದು ತಮಿಳು, ಇನ್ನೊಬ್ಬರದು ತೆಲುಗು. ಹೀಗೆ ಬೇರೆ ಬೇರೆ ಭಾಷೆಗಳಿಂದ ಜನ ಇಲ್ಲಿ ಬಂದು ನಮ್ಮ ಭಾಷೆಗೆ ಕಾಂಟ್ರಿಬ್ಯೂಟ್ ಮಾಡಿರೋದ್ರಿಂದನೇ ಕನ್ನಡ ಇಷ್ಟು ಬೆಳೀತಾ ಇರೋದು. ಹಾಗಾಗಿ ಕನ್ನಡನ ಯಾರು ಉಳಿಸೋದು ಬೇಡ, ಬೆಳೆಸೋದು ಬೇಡ, ಬಳಸಬೇಕು ಅಂತ ಹೇಳ್ತಾ, ಬಿಫೋರ್ ವಿ ಸ್ಟಾರ್ಟ್ ದ ಮ್ಯೂಸಿಕಲ್ ಈವ್ನಿಂಗ್, ನಾನೊಬ್ಬರು ಮಹಾನ್ ಕವಿಗಳನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕ್ಯಾನ್ ಯು ಸ್ಪೆಲ್ ದಿಸ್ ವರ್ಡ್? ಕಾನ್ಸ್ಟ್ಯಾಂಟಿನೋಪಲ್. ಕಾನ್ಸ್ಟ್ಯಾಂಟಿನೋಪಲ್. There you go. ಥ್ಯಾಂಕ್ ಯು. ಹೇಳಿ. ಸ್ಪೆಲ್. ಕಾನ್ಸ್ಟ್ಯಾಂಟಿನೋಪಲ್. ಚಾಮುಂಡ್ರಿ ನೀವು. CONSTANTINOPL. ಫ್ಯಾಂಟಾಸ್ಟಿಕ್. ಜೋರ ಚಪ್ಪಳೆ ಬರಲಿ ಅವರಿಗೆ. So let's add tune to this, okay? 1 2 3 4. Constantinople, CONSTANTINOPLE, CONSTANTINOPLE. Use your pluck, try your luck, and sing along with me. Constantinople, CONSTANTINOPLE, CONSTANTINOPLE. It is so easy as you sing your ABC. Nanu kodi keranga, konulinu kenu ranu sonnega, kaketwala mat sonne yunuga. Idna haadad bande bai bidono, beppu nan maga. ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಈ ತರ ಎಷ್ಟೋ ಕವಿವಾಣಿಗಳು ಹೊರಗೆ ಬರಬೇಕು ಅಂದ್ರೆ ಅದಕ್ಕೆ ಕಾರಣ ಸಂಗೀತ. ಇವಾಗ ಎಷ್ಟೋ ಜನ ಕವಿತೆಗಳು 4 ತಂತಿ ಆಗಿರಬಹುದು ಅಥವಾ ದಾಸರ ಪದಗಳಾಗಿರ್ಬೋದು, ಇವೆಲ್ಲವೂ ಜನಪ್ರಿಯ ಆಗಬೇಕು ಅಂದ್ರೆ
ಸಂಗೀತ ತುಂಬ ಇಂಪಾರ್ಟೆಂಟ್. ಅವ್ರು ಹೇಳಿದಂತಹ ತತ್ವ ಪದಗಳು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಈ ಹಾಡನ್ನ ಗುನ್ಗುನಾಯಿಸ್ತಾ ಅದನ್ನ ನಾವೆಲ್ಲರೂ ಎಲ್ಲೋ ಒಂದು ಕಡೆ ನಮ್ಮ ಜೀವನದ ಒಂದು ಭಾಗ ಮಾಡ್ಕೊತೀವಿ. ಹಾಗೆ ಹಾಡಿನ ಜೊತೆಗೆ ತತ್ವ ಪದದ ಜೊತೆಗೆ ಎಂಟರ್ಟೈನ್ಮೆಂಟ್ನು ಪ್ಯಾಕೇಜ್ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಐಡಿಯಾದೊಂದಿಗೆ ನಮ್ಮ ಕರ್ನಾಟಕದ ಮೈಸೂರಿನ ಹೆಮ್ಮೆ ವಾಸು ದೀಕ್ಷಿತ್ ಅವರು ಈ ದಿವಸ ವಾಸು ದೀಕ್ಷಿತ್ ಕಲೆಕ್ಟಿವ್ ಆಗಿ ಫ್ರಾಂಕ್ಫರ್ಟ್ ಬಂದಿದ್ದಾರೆ. ಇಷ್ಟೇನಾ ಗಲಾಟೆ? ಇನ್ನು ಜೋರಾಗಿ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ವಾಸು ದೀಕ್ಷಿತ್. ಹೌಸ್ ಲೈಟ್ಸ್ ಆಫ್ ಪ್ಲೀಸ್. ಹೌಸ್ ಲೈಟ್ಸ್ ಆಫ್. ಹೌಸ್ ಲೈಟ್ಸ್ ಆಫ್ ಮಾಡಿ ಪ್ಲೀಸ್. ನಮಸ್ಕಾರ. ನಮ್ಮ ಕಾಣಿಸ್ದೇ ಇರ್ಬೋದು, ಆದ್ರೆ ಕೇಳಿಸುತ್ತೆ. ನಮಸ್ಕಾರ. Before I start the first song, I would like to explain the meaning of the song for all those who do not understand Kannada. How many of you do not understand Kannada? Okay, 3, 4. For all those people, this one's called Nadiyolage. It's a poem by Mamta Sagar. Nadiyolage means in the river. In the river, I see the reflection of the sky, the cloud, and the sun. I see them. The cloud, the sky, and the cold sun. I take this water in my hand and I take them all. The sun, the sky, the cloud. I throw this water in the air and in each drop I see them. The sun, the sky, the cloud. These water droplets fall on me. They all fall on my body. The sun, the sky, the cloud. I take this water again in my hand and I drink. I drink them all. The sun, the sky, the cloud. Now tell me, who is inside whom? Now tell me, who is inside whom? Nadiyolage.
ಕುಡಿದಂತೆ ಬೊಗಸೆ ನೀರು ಕುಡಿದರೆ ಕಾಫಿಗಳ ಮೇಲೆ ಗಮನವಿಲ್ಲ, ಗಂಡರೆಯ ಗೂಡಿನಲ್ಲಿ ಗೆಜ್ಜೆಯಿಲ್ಲ. ಕಾಫಿಗಳ ಮೇಲೆ ಗಮನವಿಲ್ಲ, ಗಂಡರೆಯ ಗೂಡಿನಲ್ಲಿ ಗೆಜ್ಜೆಯಿಲ್ಲ. ಮುಂಗುರುಳ ಸ್ತ್ರೀಗಳಲ್ಲಿ ಮುಂಗೋಪವಿಲ್ಲ, ಮಾತಿರುವ ಪದಗಳಲ್ಲಿ ಅರ್ಥವೇ ಇಲ್ಲ. ಮುಂಗುರುಳ ಸ್ತ್ರೀಗಳಲ್ಲಿ ಮುಂಗೋಪವಿಲ್ಲ, ಮಾತಿರುವ ಪದಗಳಲ್ಲಿ ಅರ್ಥವೇ ಇಲ್ಲ. ಇಲ್ಲವೇ ಇಲ್ಲ, ಏನೇನು ಇಲ್ಲ, ಇಲ್ಲವೇ ಇಲ್ಲ, ಏನೇನು ಇಲ್ಲ, ಏನಿಲ್ಲದಿದ್ರೂ ಜೀವ ಇದೆಯಲ್ಲ. ಜೀವನದ ಜೋಕಾಲಿ ನಿಲ್ಲುವುದಿಲ್ಲ, ಯೌವನದ ಜೋಲಿಗೆ ತುಂಬುವುದಿಲ್ಲ. ಯಾರಿಗೂ ಹೇಳೋದು ಬೇಡ, ಯಾರಿಗೂ ಹೇಳೋದು ಬೇಡ. ಮಂಟಪದಾಗ ಗಂಡಗಲ್ಲ ಹಚ್ಚಿ ಕೂತು, ಮಲ್ಲಿಗೆ ಮಂಟಪದಾಗ ಗಂಡಗಲ್ಲ ಹಚ್ಚಿ ಕೂತು, ಮುನ್ನದಕ್ಕೆ ಹಾಡೋಣ ಅಂತ ಯಾರಿಗೂ ಹೇಳೋದು ಬೇಡ, ಯಾರಿಗೂ ಹೇಳೋದು ಬೇಡ, ಯಾರಿಗೂ ಹೇಳೋದು ಬೇಡ.
ರಾಗಿ ಬೆಂಗಳೂರಿನಲ್ಲಿ ನೋಡಿದಿಲ್ಲ ಹಂಸು ರಾಗಿ ತಂದೀರ ಭಿಕ್ಷಕ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕ ರಾಗಿ ತಂದೀರ ಭಕ್ತಿ ರಾಗಿ
ಸೇವಿತರಾಗಿ ಪಾಪ ಕರ್ಮವ ಬಿಟ್ಟವರಾಗಿ ದರದರ ಭವವನ್ನು ನೀಗುವರಾಗಿ ಪುರಂದರ ವಿಠಲನ ಸೇವಿತರಾಗಿ ಪುರಂದರ ವಿಠಲ ಬಸವಣ್ಣನವರ ವಚನಗಳಾಯ್ತು.
ಓಕೆ, ನಿಮ್ದೆಲ್ಲ ಸೀಟ್ ಚೆನ್ನಾಗಿದೆಯಾ? ಸೀಟ್ ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಅಲ್ವಾ? ಅದು ವುಡನ್ ಚೇರ್, ಅಷ್ಟು ಗಾಳಿ ಕೊಡಲ್ಲ. ಸೊ ಸ್ವಲ್ಪ ಹೇಳಿ ಎಲ್ಲರೂ, ಅದಕ್ಕೂ ಗಾಳಿ ಕೊಡಿ, ನಿಮ್ಮ ಸೀಟ್ಗೂ ಗಾಳಿ ಕೊಡಿ. ಹಾಂ, everybody, somebody, big body, small body, come body, dance like nobody, come and shake body. Body to Maraya,
Now is the last song of this concert. ವೇದವನ್ ವಿಶ್ವವನ್ ನಮ್ಗೆ ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟ ನಿಮಗೆ I request to my Also, please give it up for our engineer Pascal. Thank you very much for doing this. Sorry, translate country. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಆ ಸಿನ್ಸಿಯರ್ ಗ್ರಾಟಿಟ್ಯೂಡ್ ಅಂಡ್ ರೆಸ್ಪೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಒಂದು ಹಾ 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 ಹಾಡು ಬರಟೆ ಹಾಸ್ಯ ಇದರ ವರ್ಲ್ಡ್ ಟೂರ್ ಮಾಡಬೇಕು ಅಂತ ಅನ್ಕೊಂಡಾಗ ಅವಾಗ ಫಸ್ಟ್ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದು ಮತ್ತೆ ಒಂದು ಪ್ರೋಗ್ರಾಮ್ ನಡೆಸಲೇಬೇಕು ಅಂತ ನಮಗೆ ಕನ್ಫರ್ಮ್ ಮಾಡಿದ್ದು ರೈನ್ ಮೇನ್ ಕನ್ನಡ ಸಂಘ. ವಿ ವಾಂಟ್ ಟು ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಟು ವೇದ, ಅಧ್ಯಕ್ಷ ವೇದ ಅವರು, ರಿಯಾಜ್ ಅವರು, ಅಕ್ಷಯ್ ಅವರು, ಆ್ಯಂಡ್ ಮೈ ಡಿಯರ್ ಗುಡ್ ಫ್ರೆಂಡ್ ವಿಶ್ವನಾಥ್ ಅವರು, ವಿಶ್ವನಾಥ್ ಬಾಳೆಕಾಯಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಐ ಥಿಂಕ್ ಆಲ್ ಓಕೆ ಬಂದಿದ್ರು ಇಲ್ಲಿ, ಅವರು ನನಗೆ ಮತ್ತೆ ಕನೆಕ್ಟ್ ಮಾಡಿಕೊಟ್ಟಿದ್ದು ಇವ್ರನ್ನ. ಸೊ ಐ ವಾಂಟ್ ಟು ಥ್ಯಾಂಕ್ ಆಲ್ ಓಕೆ ಆಲ್ಸೋ ಆನ್ ದಿಸ್ ಸ್ಟೇಜ್. ಥ್ಯಾಂಕ್ ಯು ಆಲ್ ಓಕೆ. ಆ್ಯಂಡ್ ಇದ್ರ ಜೊತೆಗೆ ನಾವು ಏಪ್ರಿಲ್ 2ನೇ ತಾರೀಕು ವಿ ಸ್ಟಾರ್ಟೆಡ್ ಅವರ್ ಕಾನ್ಸರ್ಟ್. ಫಸ್ಟು ಸ್ವೀಡನ್, ನಂತರ ಲಂಡನ್, ಅದಾದಮೇಲೆ ಬ್ರಾಡ್ಫೋರ್ಡ್, ಲೀಡ್ಸ್, ಲೆಮಿಂಗ್ಟನ್ ಸ್ಪಾ, ಕಾರ್ಡಿಫ್, ಆಮೇಲೆ ಮತ್ತೆ ಲಂಡನಲ್ಲಿ ಮತ್ತೊಂದು ಶೋ. ಮೊನ್ನೆ ಲಕ್ಸಂಬರ್ಗಲ್ಲಿ ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿದಂಥ ಕನ್ನಡ ಆರ್ಟಿಸ್ಟ್ ನಾವೇನೆ. ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ. ಆ್ಯಂಡ್ ಇವತ್ತು ಫ್ರಾಂಕ್ಫರ್ಟ್, ಇದು ನಮ್ಮ 8ನೇ ಶೋ.
4ನೇ ತಾರೀಕು ಐಂದೋವನ್ನಲ್ಲಿ ನಮ್ಮ ಶೋ ಇದೆ. ದಯಮಾಡಿ ನಿಮ್ಮ ನೆದರ್ಲ್ಯಾಂಡ್ಸ್ನಲ್ಲಿರುವಂತಹ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ 4ನೇ ತಾರೀಕು ಶ್ರೀಗಂಧ ಕನ್ನಡ ಸಂಘ ಅಂತಿನ ಐಂದೋವನ್ನಲ್ಲಿ ಅವ್ರು ಆಯೋಜಿಸ್ತಾ ಇರೋದು. ಬಂದು ಇದೇ ಥರ ನಿಮ್ಮ ಥರನೇ ಮಜಾ ಮಾಡಿ ಹೋಗ್ಬೇಕು ಅಂತ ಕೇಳ್ಕೊತೀವಿ. ಡೋಂಟ್ ಫರ್ಗೆಟ್ ಟೆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ಲೀಸ್. ಯಾ ಮತ್ತು ಆ್ಯಕ್ಚುಲಿ ನಮ್ಮದು ಕೆಲವು ಮರ್ಚೆಂಡೈಸ್ ಇತ್ತು, ಲೈಕ್ ಫ್ರಿಜ್ ಮ್ಯಾಗ್ನೆಟ್ ಆಗಲಿ, ಬ್ಯಾಡ್ಜ್ ಆಗಲಿ. ಇಲ್ಲಿ ಟೂರ್ ಮಾಡ್ಕೊಂಡು ಬರ್ತಾ ಮುಗಿದೋಗ್ಬಿಟ್ಟಿದೆ. ಬಟ್ ಎನಿಬಡಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪ್ರೀ-ಬುಕ್ ಇನ್ ದ ಥಿಂಗ್, ಇನ್ ದ ಕೌಂಟರ್. ನಾವು ವಿಲ್ ಬಿ ಕಮಿಂಗ್ ಬ್ಯಾಕ್ ಅಗೇನ್ ಆಫ್ಟರ್ ಅ ವೀಕ್. ನಮಗೆ ಸಪ್ಲೈ ಬರ್ತಾ ಇದೆ ಐಂದು ಒಂದು ಶೋಗೆ. ಸೊ ಅದಾದಮೇಲೆ ವಿಲ್ ಕಮ್ ಬ್ಯಾಕ್. ಇಫ್ ಎನಿಬಡಿ ವಾಂಟ್ಸ್ ವಿಲ್ ಡೆಫಿನೆಟ್ಲಿ ಗಿವ್, ಬಟ್ ವಿಲ್ ನೀಡ್ ಟು ನೋ ಹೌ ಮೆನಿ numbers. So we'll figure that out. Sorry for the advertisement in between the thank you note. Okay. So we would like to give away one prize for being the best audience today. ಅದು ಯಾರು ಅಂದರೆ 40 ವರ್ಷದಿಂದ ಮ್ಯೂನಿಕಲ್ಲಿ ಇರುವಂಥ ಅಜ್ಜಿ. ಎಲ್ಲಿದ್ದಾರೆ ಅವರು? ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವರು. ಅವರಿಗೆ ಆನ್ ಬಿಹಾಫ್ ಆಫ್ ಹಾ ಟೀಮ್ ಆ್ಯಂಡ್ ಕ್ಯಾಬ್ ರೈಡ್ ಪರವಾಗಿ ಈ ವೌಚರ್ ಅವ್ರಿಗೆ ಹೋಗ್ತಾರೆ. ಈ 20 euros ಕ್ಯಾಶ್ ಪ್ರೈಸ್ ಅವ್ರಿಗೆ ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಕ್ಯಾಬ್ ರೈಡ್. ಐ ರಿಕ್ವೆಸ್ಟ್ Sunny Bhai, Syed and Ravi to please come on stage here. Please come. The CEO, the tech and the finance admin, please come all of you. ಏನ್ ಎನರ್ಜಿ ಅಮ್ಮ ನೀವು. ಕನ್ನಡ ಮರ್ತೋದ್ರು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲಿ ಮರ್ತಿದ್ದಾರೆ ನೋಡಿ, ಹೆಂಗಿದ್ದಾರೆ ನೋಡಿ ಎಲ್ಲರೂ. ಹಾಗೆ ಇವತ್ತಿನ ಶೋಗೆ ಅತ್ಯಂತ ದೂರದ ಊರಿಂದ ಬಂದಿರೋರು ಯಾರಿದ್ದಾರೆ? ಎಲ್ಲಿ? Come on stage. From the farthest place. ವಾಸು ಸರ್, ನಿಮ್ಮ ನಂಬರ್ 1 ಫ್ಯಾನ್ ಇವರು. ಯಾವ ಊರಿಂದ ಬಂದಿರೋ ನೀವು? ಬ್ರೇಮನ್. ಎಷ್ಟು ದೂರ ಇಲ್ಲಿಂದ? ಅದು 800-900 ವಾರೇ ವಾ. ನಿಮ್ಮ ಪ್ರೀತಿಗೆ ಆಭಾರಿಯಾಗಿದ್ದೇವೆ. This cash prize goes out to you. On behalf of Car Ride, I request the founders of Car Ride to please here. Vasu sir. Okay, one photo of prize photo. Please Banu. Yeah, there you go. I request all of you to kindly download the app. RMKS Facebook group ನಲ್ಲೂ ಕೂಡ ಅದರ ಲಿಂಕ್ ಹಾಕಿದ್ದಾರೆ. ಇದು ನಮ್ಮ ಕನ್ನಡದವರು, ನಮ್ಮ ಭಾರತೀಯರು ಸೇರಿ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟು. I request all of you to kindly support them, and idal vouchers kuda ide. You can redeem those vouchers. Thank you so much. Sunny bhai, one quick word, fast. ಓಕೆ, ತುಂಬಾ ಚೆನ್ನಾಗಿತ್ತು ಅಂತ ಭಾವಿಸ್ತೀವಿ ನಾವು. ಚೆನ್ನಾಗಿತ್ತು ಕೂಡ. ಯಾರಿಗೂ ಗೊತ್ತಾಗ್ತಲೇ ಹೇಗೆ ಪ್ರಪೋಸ್ ಮಾಡೋದನ್ನ ತಿಳ್ಕೊಂಡ್ರ? ವಿನಾಯಕ್ ಜೋಶಿ ಅವರು ಕರೆಯ ಹಾಡು ಉಲ್ಟಾ ಹೇಳ್ಕೊಟ್ಟಿದ್ದು ಹೇಗಿತ್ತು? ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಪ್ರಪೋಸ್ ಮಾಡಬೇಕು ಅಂದ್ರೆ ಅದೇ ಥರ ಪ್ರಪೋಸ್ ಮಾಡಿಬಿಡಿ. ತಮ್ಮ ವಾಕ್ ಚಾತುರ್ಯದಿಂದ ನಮ್ಮನ್ನೆಲ್ಲ ರಂಜಿಸಿದ ವಿನಾಯಕ ಜೋಶಿ ಅವರಿಗೆ ಧನ್ಯವಾದಗಳು. ಹಳೆ ಬೆಂಗಳೂರು ಮತ್ತೆ ಈಗಿರೋ ಮೈಸೂರು ಮೊದಲಿದ್ದ ಮೈಸೂರಿನ ಥರನೇ ಇರಬೇಕು, ಏನೂ ಬದಲಾಗಬಾರ್ದು ಅನ್ನೋದನ್ನ ನಮಗೆ ಮತ್ತೆ ನೆನಪಿಸಿದ್ರು. ಇಲ್ಲೇ ಫ್ರಾಂಕ್ಫರ್ಟಲ್ಲಿ ಕೂತ್ಕೊಂಡು ಇಡೀ ಕರ್ನಾಟಕ ಒಂದು ರೌಂಡ್ ಓಡಿಸಿದ್ರು. ದಾವಣಗೆರೆ ಜನ, ಮಂಗಳೂರಿನ ಜನ, ರಾಯಚೂರಿನ ಜನ, ಯಾರು ಮೈಸೂರಿನ ಜನ, ಎಲ್ಲರೂ ಒಂದು ರೌಂಡ್ ಓಡಿಸಿದ್ರು. ತಂದೀರ ಇವತ್ತೆಲ್ಲ ನೀವು ಕಾರಲ್ಲಿ ಹೋಗ್ತಾ ಇದನ್ನೇ ಗುನ್ಗುನಿಸ್ಕೊಂಡು ಹೋಗೋ ಹಾಗೆ ಮಾಡಿದ್ರು ನೋಡಿ. ಶಬ್ಬಾಷ್ ಅಣ್ಣ. ಇನ್ನೊಂದ್ಸರಿ ಎಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು. ವಾಸು ದೀಕ್ಷಿತ್ ಅವರಿಗೆ, ವಿನಾಯಕ ಜೋಶಿ ಅವರಿಗೆ, ಪ್ರಮೋದ್ ಅಸ್ನಾಳ್ ಅವರಿಗೆ. ಥ್ಯಾಂಕ್ ಯು. ಜೀವನವನ್ನ ಒಂದೇ ಆಯಾಮದಲ್ಲಿ ನೋಡಬಾರ್ದು, ಬೇರೆ ಬೇರೆ ಆಯಾಮದಲ್ಲೂ ನೋಡಬೇಕು. ಅವಾಗ ಲೈಫ್ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಅದನ್ನ ಹೇಳ್ಕೊಟ್ಟಂತ ಪ್ರಮೋದ್ ಅವ್ರನ್ನ ಮರೆಯೋಕ್ಕಾಗತ್ತಾ? ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ. ಖಂಡಿತ ಸೀರಿಯಸ್ ಆಗಿ ಇರೋದಲ್ಲ ಅಲ್ವೇನ್ರಿ ಲೈಫ್ ಅಂತಂದ್ರೆ, ಸ್ವಲ್ಪ ಹ್ಯೂಮರ್ ಇರಬೇಕು, ರೈಟ್? ರಾಂಗ? ಓಕೆ ಸರ್, ರಿಯಾಜ್ ನೀವು ಹೇಳ್ದಂಗೆ ಆಗಿ. ಥ್ಯಾಂಕ್ ಯು. ಶ್ರವಂತಿ, ಒಂದು ನಿಮಿಷ ಹೇಳಿ. ನಿಮ್ಗೊಂದು ವಿಷಯ ಗೊತ್ತಾ? ಇಲ್ವಲ್ಲ, ಯಾವ್ದ್ರ ಬಗ್ಗೆ? ಜುಲೈಯಲ್ಲಿ ಫ್ರಾಂಕ್ಫರ್ಟ್ ಅಲ್ಲಿ ತುಂಬಾ ಅದ್ದೂರಿಯಾಗಿ ಫಂಕ್ಷನ್ ನಡೀತಾ ಇದೆ. ಹೌದಾ? ನಿಮ್ಗೇನಾದ್ರು ಗೊತ್ತಾ? ಎನಿ ಐಡಿಯಾ?
ಏನ್ ನಡೀತಿದೆ ಜುಲೈಯಲ್ಲಿ ಫ್ರಾನ್ಸ್ನಲ್ಲಿ ಅಂತ? ಇನ್ನೊಂದ್ಸರಿ ಜೋರಾಗಿ ಕೇಳಿಸ್ತಾ ಇಲ್ಲ. ಸೂಪರ್, ಇವ್ರಿಗೆ ಐಡಿಯಾ ಇದೆ. ಪರವಾಗಿಲ್ವೇ, ನಮ್ಮ ಜನಕ್ಕೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಕರೆಕ್ಟ್. ಮತ್ತೊಂದ್ಸತಿ ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನ ಮಾಡೋಣ ಅಪೂರ್ವ ಮತ್ತೆ ನಮ್ಮ ವಿಶ್ವರನ್ನ, ಪ್ಲೀಸ್. ಏನಪ್ಪ ವಿಶ್ವ, ಹೆಂಗಿತ್ತು? ಏನ್ ಪ್ರೋಗ್ರಾಮ್ ಮಾರಾಯ, ಆಗಿತ್ತು ಕುಡಿದೇನೆ. ಇನ್ನೊಂದು ಗೊತ್ತಾ ನಿಮಗೆ, ಈ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಒಂದು ಫ್ಲೇವರ್ ಓಡಾಡ್ತಾ ಇದೆ, ತುಂಬಾ ಓದ್ತಾನೆ ಇದೆ. ಹೌದಾ? ಏನು ಸ್ವಲ್ಪ ಹೇಳೋದ್ರ ಬಗ್ಗೆ ಗೊತ್ತಿರತ್ತೆ ಎಲ್ರಿಗೂ. ಇವತ್ತು ಜುಲೈ 6ನೇ ತಾರೀಕು ನಾವಿಕಾ ಇವೆಂಟ್ ಮಾಡ್ತಾ ಇದೀವಿ. RMKS ಬ್ಯಾನರ್ ಕಡೆಯಿಂದ ನಾವಿಕಾ ಇವೆಂಟು. RMKS ಒಂದೇ ಅಲ್ಲ, ಯುರೋಪ್ನಲ್ಲಿರುವಂಥ ಎಲ್ಲ ಕನ್ನಡ ಸಂಘಗಳನ್ನ ಜೊತೆ ಸೇರಿಸಿ ನಾವಿಕಾ ಇವೆಂಟ್ ಮಾಡ್ತಾ ಇರೋದು. ಮತ್ತೆ ಇನ್ನೊಂದು ಸ್ಪೆಷಲ್ ಇದೆಯಲ್ಲ ಅದರಲ್ಲಿ, ಗೊತ್ತಾ? ತುಂಬಾ ಸ್ಪೆಷಲ್ ಇದೆ. ನಿಂಗೆ ಯಾಕೆ ಗೊತ್ತು? ಅದು ಯಾರು ರಾಜೇ ಯಾರು ಗೊತ್ತಾ? ಮತ್ತೆ ರಾಜೇಶ್ ಅವ್ರನ್ನ ಕರೆಸ್ತಾ ಇದೀವಿ ಹಾಡು ಹೇಳೋದಕ್ಕೆ. ಓಹೋ, ಮತ್ತೆ ನಮ್ಮ RMKS ಮೆಂಬರ್ಗೆ ಟಿಕೆಟ್ ಅದು ಓಪನ್ ಮಾಡಲೇಬೇಕು. ಅದು ಓಪನ್ ಮಾಡೋದು ಇವತ್ತು. ಜೊತೆಗೆ ಕರೆಕ್ಟಾಗಿ ಎಷ್ಟು ಕ್ವಶನ್ ಕೇಳಿದ್ರು. RMKS ಬ್ಯಾನರ್ ಇಂದ ಮಾಡ್ತಿರೋದು. RMKS ಮೆಂಬರ್ಸ್ಗೆ ಏನಾದ್ರು ಸ್ಪೆಷಲ್ ಇರಬೇಕು. ಮತ್ತೆ ಖಂಡಿತ ಇದೆ. ಏನು RMKS ಮೆಂಬರ್ಸ್ ಸ್ಪೆಷಲ್ ಸಿಗುತ್ತೆ ಇವತ್ತೇ ಹೇಳಲ್ಲ, ಎಲ್ಲ ಇವತ್ತೇ ಹೇಳಿದ್ರೆ ನಾಳೆ ಬೋರ್ ಆಗುತ್ತೆ. ನಾಳೆ ಹೇಳ್ತೀವಿ. ಈಗ ಇದು ಟಿಕೆಟ್ ಇನಾಗ್ರೇಷನ್ ಮಾಡೋದು ಹೆಂಗೆ, ಏನ್ ಮಾಡೋದು ಅದಕ್ಕೆ? ಹಂಗೆ ಮತ್ತೊಂದು ವಿಷಯ, ಇವತ್ತು ಕೋಇನ್ಸಿಡೆಂಟ್ ನೋಡಿ, ನಮ್ಮ ವಿನಾಯಕ್ ಜೋಶಿ ಅವರು ಕಳೆದ ವರ್ಷ ನಾವಿಕಾದಲ್ಲಿ ಅವರೇ ನಾವಿಕಾ ನಡೆಸ್ಕೊಟ್ಟಿದ್ದು US ಅಲ್ಲಿ. ಏನ್ ಕೋಇನ್ಸಿಡೆಂಟ್, ನಮ್ಮಲ್ಲಿ ಇವತ್ತು ನಾವಿಕಾ ಅನೌನ್ಸ್ ಮಾಡ್ತಾ ಇದೀವಿ ಯುರೋಪಲ್ಲಿ, ಅವರು ನಮ್ಮ ಜೊತೆಗಿದ್ದಾರೆ. ಹೌದೌದು. ಮತ್ತೆ ತಡೆ ಯಾಕೆ, ಅವ್ರನ್ನೂ ಕರೆಯೋಣ. ಮೊನ್ನೆ ವಿನಾಯಕ್ ಜೋಶಿ ಅವರು ಮತ್ತಿನ್ನೇನಲ್ಲ, ಟಿಕೆಟ್ ಓಪನಿಂಗು ಇವತ್ತು ಈಗ ನಮ್ಮ ವಿನಾಯಕ್ ಜೋಶಿ ಅವರಿಂದ ನಾವಿಕಾ ಟಿಕೆಟ್ ಓಪನಿಂಗು ಈ ಕ್ಷಣ ಆಗತ್ತೆ. ಅದಕ್ಕೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಹಾಗೆ ಈ ಕ್ಷಣದಿಂದಲೇ ಟಿಕೆಟ್ನ ಬುಕ್ ಮಾಡ್ಬೋದು. ಮೊದಲನೇದಾಗಿ ನಾವಿಕೋತ್ಸವ ಜರ್ಮನಿಗೆ ಬರ್ತಾ ಇರೋದು ಒಂದು ಹೆಮ್ಮೆಯ ವಿಷಯ. ಯಾಕೆಂದ್ರೆ ಇದು ಒಂದು ವಿಶ್ವ ಕನ್ನಡ ಸಮ್ಮೇಳನ. ಬರೀ ಜರ್ಮನಿಯವರು ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಕನ್ನಡಿಗರು ಇಲ್ಲಿ ಬಂದು ನಿಮ್ಮ ಜೊತೆಗೆ ಕುಣಿದು ಕನ್ನಡತನವನ್ನು ಮೆರೆದು ಹೋಗುವಂತಹ ಒಂದು ವಿಷಯ. ಲಾಸ್ಟ್ ಇಯರ್ ಆಸ್ಟಿನ್ ಟೆಕ್ಸಸ್ನಲ್ಲಿ ಅಲ್ಲಿ ಸ್ಯಾನ್ ಮಾರ್ಕೋಸ್ನಲ್ಲಿ ಸುಮಾರು 2,500 ಜನ ಸೇರಿದ್ರು. 3 ದಿವಸದ ಉತ್ಸವ ಅದ್ಭುತವಾಗಾಯಿತು. ನಾನು ಅದರ ಹೋಸ್ಟ್ ಆಗಿದ್ದೆ ಅಂತ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಆಗುತ್ತೆ. ವಲ್ಲಿ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ನಾವಿಕೋತ್ಸವ ಶುಭವಾಗಲಿ, ಚೆನ್ನಾಗಾಗಲಿ. ಹಾಗೆ RMKS ಜಗತ್ತಿನಾದ್ಯಂತ ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ನೆನೆಯವಾಗಲಿ ಅಂತ ಹೇಳ್ತಾ, ವಿ ವಿಶ್ ಯು ದ ವೆರಿ ಬೆಸ್ಟ್ ಆ್ಯಂಡ್ ವಿ ಆರ್ ಅನ್ವೀಲಿಂಗ್ ದ ಟಿಕೆಟ್ಸ್ ಆಫ್ ನಾವಿಕೋತ್ಸವ. ಜರ್ಮನಿಯ ಮೂಲೆ ಮೂಲೆಯಿಂದ ಕನ್ನಡಿಗರು ಬರಬೇಕು, ಇದನ್ನ ಯಶಸ್ವಿಗೊಳಿಸಬೇಕು ಅಂತ ತುಂಬ ಜನ ಸಹಾಯ ಮಾಡಿರ್ತಾರೆ. ಈಗ ಅವರಿಗೆಲ್ಲ ಧನ್ಯವಾದ ಹೇಳೋ ಸಮಯ. ಮೊದಲಿಗೆ ಪ್ರೇಕ್ಷಕರು ಅಂದರೆ ನೀವೆಲ್ಲ, ನಿಮ್ಮೆಲ್ಲ ಸಹಾಯ ಪ್ರೋತ್ಸಾಹ ಇಲ್ಲದಿದ್ರೆ ಈ ಪ್ರೋಗ್ರಾಮ್ ಇಷ್ಟು ಚೆನ್ನಾಗಿ ನಡೆಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಸಂಘದ ವತಿಯಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಉತ್ಸವಕ್ಕೆ ಮೆರುಗು ತಂದವರು ನಮ್ಮ ಕಲಾವಿದರು. ಇಂಡಿಯಾದಿಂದ ಇಲ್ಲಿಗೆ ಬಂದು ನಮ್ಮ ಜೊತೆ ಇದ್ದು ಹಾಡು, ಹಾಸ್ಯ, ಹರಟೆಯಲ್ಲಿ ನಮ್ಮನ್ನೆಲ್ಲ ಮನರಂಜಿಸಿ ಕೊಟ್ಟಿದ್ದಕ್ಕೆ ಕಲಾವಿದರ ತಂಡಕ್ಕೆ ನಮ್ಮ RMKS ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಇಂದಿರಾ ಫುಡ್ಸ್, ಟೋಟಲ್ ಎನ್ವೈರನ್ಮೆಂಟ್ಸ್, ಕಾರ್ ರೈಡ್ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಕಲಾ ತಂಡದವರಿಗೆ ನಿನ್ನೆ ಸಾಯಂಕಾಲ ಊಟದ ವ್ಯವಸ್ಥೆ ಮಾಡಿರುವ ವಾಣಿ ಮತ್ತು ಶಶಿಕಿರಣ್ ದಂಪತಿಯವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಹಾಡು ಮತ್ತು ನಾಟ್ಯ
ದಲ್ಲಿ ನಮ್ಮನ್ನು ರಂಜಿಸಿದ ಬಾಲಾ ಸರ್ ಮತ್ತು ಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಸ್ವಯಂ ಸೇವಕರಿಲ್ಲದೆ ಯಾವ ಪ್ರೋಗ್ರಾಮ್ ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಅವರಿಲ್ಲದೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೂ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟ ನಿಯೋಜಕರು ಹಾಗೂ ಡೆಕೋರೇಷನ್ ಟೀಮ್ ಮತ್ತು ತಾಂತ್ರಿಕ ತಂಡದವರಿಗೂ ಕೂಡ ಧನ್ಯವಾದಗಳು. ನಮ್ಮ ನಡುವೆ ವಿಜಯ್ ಕುಮಾರ್ ಅವರಿದ್ದಾರೆ. ಅವರು ಕನ್ನಡ ಸಂಘ ಫ್ರಾಂಕೋನಿಯಾ ಎರ್ಲಾಂಗನ್ ಸ್ಥಾಪಕರಲ್ಲಿ ಒಬ್ಬರು. ಅವರು 2016ರಿಂದ ಸಮಿತಿಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಸಮುದಾಯದ ಕಲ್ಯಾಣ ಹಿತದೃಷ್ಟಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ಈಗ ಕೊನೆಯದಾಗಿ ಕಲಾವಿದ ತಂಡದವರಿಗೆ ಒಂದು ಕಿರುಕಾಣಿಕೆ RMKS ಮತ್ತು ವಿಜಯ್ ಕುಮಾರ್ ಅವರಿಂದ ಕೊಡಲು ಇಚ್ಛಿಸುತ್ತಾ ಇದ್ದೇವೆ. ಎಲ್ಲ ಕಲಾ ತಂಡದವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ವಿಜಯ್ ಕುಮಾರ್ ಮತ್ತು ಹರೀಶ್ ನಾವಡ ಅವರು ಬಂದು ಒಂದು ಕಿರುಕಾಣಿಕೆ ಕೊಡಬೇಕಾಗಿ ವಿನಂತಿ. ವಾಸು ದೀಕ್ಷಿತ್ ಅವರಿಗೆ. ನಮ್ಮ RMKS ಕಡೆಯಿಂದ ವೇದ್ ಕುಮಾರ್ ಅವರು ಬಂದು ಕಿರುಕಾಣಿಕೆ ಕೊಡಬೇಕಾಗಿ ವಿನಂತಿ. ವೇದಮೂರ್ತಿ. ಬರಬೇಕು ಜೋರಾಗಿ ಚಪ್ಪಾಳೆ. ಸ್ನ್ಯಾಕ್ಸ್ ತಿನ್ನೋಕೆ ಎನರ್ಜಿ ಇದೆ ತಾನೇ, ಚಪ್ಪಾಳೆ ಹೊಡಿಬೇಕು. ಸರ್ ನಮ್ಮ ಕಡೆ ನೋಡಿ, ಒಂದು ನಿಮಿಷ. ಸರ್ ಸಾರಿ ಒಂದು ನಿಮಿಷ, ಒಂದೇ ನಿಮಿಷ ಮೇಡಮ್. ಸರ್ ನಮ್ಮ ಕಡೆ ನೋಡಿ ಪ್ಲೀಸ್. ಲೆಫ್ಟ್ ರೈಟು ಹೇಳ್ತೀವಿ. ವೇದ ನಮ್ಮ ಕಡೆ ನೋಡಿ ಸ್ವಲ್ಪ. ಸರ್ ಸ್ವಲ್ಪ ಹರೀಶ್ ಅವರೇ ನಿಂತ್ಕೊಳ್ಳಿ. ಇಲ್ಲ ಹಾಂ ನಿಂತ್ಕೊಳ್ಳಿ. ಪ್ರಮೋದ್ ಅಶ್ವಲ್ ಅವರು ಮುಂದೆ ಬರಬೇಕಾಗಿ ವಿನಂತಿ. RMKS ವತಿಯಿಂದ ಅಪೂರ್ವ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ. ಸರ್ ಅಲ್ಲೇ ನಿಂತ್ಕೋಬೇಕು. RMKS ವತಿಯಿಂದ ಲೋಕ್ ಚೌಹಾನ್ ಅವರು ಮುಂದೆ ಬರಬೇಕಾಗಿದೆ. ಜೋಯಲ್ ಸಕ್ಕರಿ ಮುಂದೆ ಬರಬೇಕಾಗಿ ವಿನಂತಿ. RMKS ವತಿಯಿಂದ ಸಿತಾರ ಅವರು ಮುಂದೆ ಬರಬೇಕಾಗಿ ವಿನಂತಿ.
ದತ್ತಾತ್ರೇಯ ದೇಸಾಯಿ ಅವರು ಮುಂದೆ ಬರಬೇಕಾಗಿ ವಿನಂತಿ. RMKS ವತಿಯಿಂದ ನ್ಯೂರಂಬರ್ಗ್ನಲ್ಲಿ ಅಣ್ಣ ತಮ್ಮಂದ್ರು ಇಬ್ರು ಕೆಲಸ ಮಾಡ್ತಾರೆ. ವಾಸು ದೀಕ್ಷಿತ್ ಅವರ ಹಳೆಯ ಬ್ಯಾಂಡ್ನಲ್ಲಿ ಯಾವಾಗಲೂ ನುಡಿಸ್ತಾ ಇದ್ರು. ನಾವು ಈ ಥರ ಯುರೋಪ್ನವ್ರಿಗೆ ಬರ್ತೀವಿ ಅಂದಾಗ ದತ್ತಾತ್ರೇಯ ಮತ್ತು ನಮ್ಮ ನಂದಕಿಶೋರ್ ದೇಸಾಯಿ ಇಬ್ರು ಬಹಳ ಉತ್ಸಾಹದಿಂದ ನಮ್ಮ ಜೊತೆಗೆ ನುಡಿಸಿದ್ದಾರೆ, ಭಾಗವಹಿಸಿದ್ದಾರೆ. ಅವರಿಗೆ ವಿ ವಾಂಟ್ ಟು ಥ್ಯಾಂಕ್ ದೆಮ್ ಹಾರ್ಟ್ಫುಲಿ. ಇಬ್ರು ವರ್ಕ್ ಮಾಡ್ತಾರೆ. ದೇ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಬ್ಯಾಂಡ್. ಮ್ಯೂನಿಕ್ನಲ್ಲಿರೋರ್ನೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಾರೆ. ಇಲ್ಲಿಗೂ ಬರಬೇಕು ನಿಮ್ಮ ಬ್ಯಾಂಡ್ ಜೊತೆಗೆ. ಈ ನಂದಕಿಶೋರ್ ದೇಸಾಯಿ ದಯಮಾಡಿ ಅವ್ರನ್ನ ಸನ್ಮಾನಿಸೋದಕ್ಕೆ ಅಕ್ಷಯ್ ಅವರು ರಾಗ ಕಲೆಕ್ಟಿವ್ ಅಂತ ಅವ್ರ ಬ್ಯಾಂಡ್ ಹೆಸರು. ತುಂಬಾ ಚೆನ್ನಾಗಿ ನುಡಿಸ್ತಾರೆ. ಅತಿ ಶೀಘ್ರದಲ್ಲೇ ದೇ ಹ್ಯಾವ್ ಟು ಬಿ ಹಿಯರ್. ಓಕೆ, One more. ಪರವಾಗಿಲ್ಲ ಸರ್. ಥ್ಯಾಂಕ್ ಯು. ಸ್ನ್ಯಾಕ್ಸ್ ಸರ್ವ್ ಮಾಡ್ತೀರಿ, ದಯವಿಟ್ಟು ಹೋಗಿ ಸ್ನ್ಯಾಕ್ಸ್ ತಗೊಳ್ಳಿ. ಆಡಿಯನ್ಸ್ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ RMKS ವತಿಯಿಂದ ಧನ್ಯವಾದಗಳು. ಮತ್ತೊಮ್ಮೆ ಧನ್ಯವಾದಗಳು.